ತಾಲೂಕಿನ ದೇವಿರಮ್ಮನಹಳ್ಳಿ ಗ್ರಾಮದಲ್ಲಿ ನಂಜನಗೂಡಿನ ಬಿಬಿ ಪಂಡಿತರ ಶ್ರೀ ಧನ್ವಂತರಿ ಆರೋಗ್ಯ ಆಶ್ರಮದಿಂದ ಉಚಿತ ಆಯುರ್ವೇದಿಕ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ, ಅನುರಾಗ ಮಕ್ಕಳ ಮನೆ ಸಹಯೋಗದಲ್ಲಿ ಗ್ರಾಮದ ದೇವಿರಮ್ಮನ ದೇವಾಲಯದ ಮುಂಭಾಗದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಗ್ರಾಮದ ಸುಮಾರು 200ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ಬಿಪಿ, ಶುಗರ್, ಮಂಡಿ ನೋವು ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ತಪಾಸಣೆ ಮಾಡಿಸಿಕೊಂಡರು. ಬಳಿಕ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಗೌರವ ಅಧ್ಯಕ್ಷ ದೇವಿರಮ್ಮನಹಳ್ಳಿ ನಂದೀಶ್ ಮಾತನಾಡಿ, ಇಂಗ್ಲಿಷ್ ಮೆಡಿಸಿನ್ ಪದ್ಧತಿಯಿಂದ ಕ್ಷಣ ಮಾತ್ರದಲ್ಲಿ ರೋಗಗಳು ಗುಣವಾಗಬಹುದು. ಆದರೆ ಆಯುರ್ವೇದಿಕ್ ಪದ್ಧತಿಯಲ್ಲಿ ಚಿಕಿತ್ಸೆ ಮಾಡಿಸಿದಾಗ ಕಾಯಿಲೆಗಳು ವಾಸಿಯಾಗುವುದು ಸ್ವಲ್ಪ ತಡವಾದರೂ ಯಾವುದೇ ಬಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಕಾಣಿಸುವುದಿಲ್ಲ. ಇಂತಹ ಶಿಬಿರಗಳಿಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿರುವ ಹಿನ್ನೆಲೆ ಇನ್ನು ಹೆಚ್ಚಿನ ಶಿಬಿರಗಳನ್ನು ತಾಲೂಕಿನಾದ್ಯಂತ ಉಚಿತವಾಗಿ ಆಯೋಜನೆ ಮಾಡಲಾಗುವುದು ಎಂದು ತಿಳಿಸಿದರು. ಖಂಡಿತ ವರ್ಕ್ ಆಗುತ್ತೆ. ಅದು ಹಿಂದಿನ ಕಾಲದಿಂದ ಬಂದಿತ್ತು. ಅದು ಮತ್ತೆ ಇನ್ನು ಮುಂದೆ ಅದು ಪರಿಚಯ ಆಗಲಿ ಅಂತ ಈಗ ನಾವು ಹೊಸ್ದಾಗಿ ಮಾಡಿದ್ದೀವಿ. ಆಯುರ್ವೇದಿಕ ಅನ್ನೋದು ನಾವೇನು ಇವಾಗ ಹೊಸ್ದಾಗಿ ತಂದಿಲ್ಲ. ಇಂಗ್ಲೀಷ್ ಮೆಡಿಸಿನ್ ಬೇಕಾದ್ರೆ ಹೊಸ್ದಾಗಿ ಬಂದಿದೆ. ಆದರೆ ಇಂಗ್ಲೀಷ್ ಮೆಡಿಸನ್ ಇದಕ್ಕೆ ಏನು ನಮಗೆ ಗೊತ್ತಿದೆ, ನಮಗೆ ತಲೆನೋವು ಹೋಗ್ಬೇಕು ಅಂದರೆ ನಮಗೆ 5 ನಿಮಿಷಕ್ಕೆ ಹೋಗ್ಬೇಕು, ಅದಷ್ಟೇ ನಮಗೆ ಬಂದಿರೋದು. ಅದರ ಬದಲು ಇದಕ್ಕೂ ಕೂಡ ನಮಗೆ ಸೈಡ್ ಎಫೆಕ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ಜನಗಳಿಗೆ ಇದು ಮತ್ತೆ ಪರಿಚಯ ಆಗಲಿ. ಈಗ ನಂಜನಗೂಡು ಬಿ ಪಂಡಿತ ಹಲ್ಪುಡಿ ಇನ್ನೂ ಜೀವಂತವಾಗಿದೆ. ನಾವು ಅದನ್ನು ಚಿಕ್ಕ ವಯಸ್ಸಲ್ಲಿ ಯೂಸ್ ಮಾಡಿದ್ವಿ. ಈಗ ಮತ್ತೆ ಅದನ್ನು ಉಪಯೋಗಿಸೋದಕ್ಕೆ ಇಂಥ ಕಾರ್ಯಕ್ರಮಗಳು ನಮಗೆ ಬಹಳ ಉತ್ತೇಜನ ಕೊಡುತ್ತೆ. ಹಾಗಾಗಿ ಕಾರ್ಯಕ್ರಮ ಜನಮನಸ್ಸರದನ್ನಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ.